ಬೆಳಿಗ್ಗೆ 5 ಗಂಟೆಗೆ ಮಟನ್ ಕಟ್ ಮಾಡಕ್ ಹಿಡಿದಿರೋರು ಸಾಯಂಕಾಲ 3:30ವರೆಗೂ 400 ಮರಿನ ಕಟ್ ಮಾಡ್ತಾನೆ ಇದ್ರು. 10,000 ಕೆಜಿ ಮಟನ್ ಮಾಡಿ ಕೊನೆಗೆ ತಲೆಕಾಲ್ ಮಿಕ್ತು ಅಂತ ಮನೆಗ್ ತಗೊಂಡೋದ್ರೆ ಕತೆ ಅಷ್ಟೇ. ವಿಚಾರಕ್ಕೆ ಬರ್ತೀನಿ ನೋಡಿ. ದೇವ್ರ ಹೆಸರು ಬಂದು ದಂಡಿನ ಮಾರಮ್ಮ ಅಂತ ಪ್ರತಿ ವರ್ಷ 400ರಿಂದ 500 ಮರಿ ಹೊಡೆದು 40,000 ಜನಕ್ಕೆ ಮಲ್ಲಂಕುಪ್ಪೆ ಅವರು ಮರಿ ಊಟ ಹಾಕ್ತಾರೆ. ಎಷ್ಟ್ ಜನ ಸೇರಿದ್ರು, ಎಷ್ಟ್ ಕೊಪ್ಪರಕ್ಕೆ ರೈಸ್ ಮಾಡಿದ್ರು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 48 ಕೂನಿ ಇಟ್ಟು ಮಾಡಿದ್ದು 48 ಕೂನಿ ಇಟ್ಟು ಮಾಡಿದ್ದು ಎಲ್ಲ ಸೋತ್ಬಿಟ್ರು. ಆಮೇಲೆ ಏನು ಮಾಡಿದ್ರು, ಮುಖ್ಯಸ್ಥರೆಲ್ಲ ಅನ್ನ ಸಾರು ಮಾಡಿಬಿಟ್ಟು ಹಾಕ್ಬಿಟ್ರಪ್ಪ, ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ದೇ ಅಂದರು. ಆಮೇಲೆ ಈ ರೂಢಿ ಇಟ್ಕೊಂಡು ನೋಡಪ್ಪ. ಈಗ ನಮ್ಮ ಹುಡುಗರು ಇದ್ದವ್ರೆ, ಯುವಕರು ಇದ್ದವ್ರೆ, ಮಿಷಿನ್ ತಂದುಬಿಟ್ಟು ಮುದ್ದೆನೇ ಮಾಡಿಸ್ಬೇಕು ಮುಂದಲಿಂದ ಅಂತ. ಅದಕ್ಕೆ ಮುದ್ದೆನೇ ಮಾಡಿಸೋಕ್ಕೆ ತಯಾರಾಗವ್ರೆ. ಮುಂದಿಂದ ಮುದ್ದೆ ಮಾಡಿದ್ರು ಮಾಡ್ಬೋದು. ಈಗ 1 ವರ್ಷದಿಂದ ಆ ಕಡೆ ನೆಳ್ಳು ಮಾಡಿದ್ದಾರೆ, ಸೀಟ್ ಹಾಕ್ಸಿ. ಇಮೇಲೆ ಮಾಡಬೇಕು ಅಂತ ಮಾಡಿದ್ದಾರೆ ಹುಡುಗರು. ನೆಳ್ಳೈತೆ ಇಮೇಲೆ ಏನೋ ಮಾಡಮ್ಮ, ಮುದ್ದೆ ಮಾಡಿದ್ರು ಚಂದ ಅಂತ ಒಂದು ಯುವಕರದು ಒಂದು ಆಕ್ಷೇಪ. ಹಂಗಾಗಿ ಚೆನ್ನಾಗಿರ್ತದೆ. ಊರು ಜನವೆಲ್ಲ ನಾವು ಹಿಂದೆ 4-5 ವರ್ಷ ಯಾರಿಗೂ ಕೂಲಿ ಕೊಟ್ಟು ವ್ಯವಹಾರ ಮಾಡಿಲ್ಲ. ಊರು ಜನವೆಲ್ಲ ಹೆಂಗಸರೆಲ್ಲ ಬಂದು ಮಾಂಸ ಕಟ್ ಮಾಡಿಕೊಡೋರು. ಸ್ವಲ್ಪ ಸ್ವಲ್ಪ ಈಗ ಏನಾಗದೆ ಅಂದರೆ ಗುತ್ತಿಗೆ ಕೊಟ್ಬಿಟ್ಟವ್ರೆ, ಮರಿ ಕಟ್ ಮಾಡಕ್ಕೆ ಗುತ್ತಿಗೆ ಕೊಟ್ಬಿಟ್ಟವ್ರೆ. ನಿಮಗೆ ಇಷ್ಟು ದುಡ್ಡು ನೀವು ಕಟ್ ಮಾಡಿಕೊಡ್ಬೇಕು ಅಂತ ಕೊಟ್ಬಿಟ್ಟವ್ರೆ. ಮೊದಲು ಹಂಗೆ ಕೊಡ್ತಿರಲಿಲ್ಲ, 5-6 ವರ್ಷ ಕೊಡ್ತಿರಲಿಲ್ಲ. ಊರು ಜನವೆಲ್ಲ ಬಂದು ಕಟ್ ಮಾಡಿ ಇನ್ನೋರು. ಹೆಂಗಸರೆಲ್ಲ ಬೆಳಕಾಗಿಂಟು ಕಟ್ ಮಾಡೋರು. ಗಂಡಸರೆಲ್ಲ ಸುಲಿಯೋದು, ಕಡ್ದು ಹಾಕೋದು. ಹೆಂಗಸರೆಲ್ಲ ಅದೇನು ಸಣ್ಣ ಪೀಸ್ ಮಾಡಿ ಹಾಕೋದು. ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಿದ್ರು. ಈಗೇನು ಮಾಡಿದ್ರು ಅಂದರೆ ಇವಮ್ಮನ ಶಾಖಾರನೇ ಏನೋ ದುಡ್ಡಾಯಿತು, ಕೂಲಿ ಕೊಟ್ಬಿಟ್ಟು ಮಾಡಿಸ್ತಾ ಇರೋದು. ಅಂದರೆ ಅಮ್ಮ ಅಭಿವೃದ್ಧಿ ಆಯ್ತಾ ಮರಿಗಳು ಜಾಸ್ತಿ ಆಯ್ತಾವೆ. ಹಂಗಾಗಿ ಊರಿನ ಹೆಣ್ಮಕ್ಳುಗಳು ಜಾಸ್ತಿ ಮಾಡಕ್ ಆಯ್ತಾ ಇಲ್ದಿರೋದ್ರಿಂದ ಸ್ವಲ್ಪ ಮುಂದುವರ್ದಂಗೆ ಚೇಂಜಸ್ ಮಾಡ್ಕೊಂಡು. ನೀವು ಸ್ಟಾರ್ಟ್ ಮಾಡಿದಾಗ ಸರ್ ಅವಾಗ ಏನೇನ್ ಮಾಡಿಸ್ತಿದ್ರಿ? ಅವಾಗ ಮುದ್ದೆ, ಗೊಜ್ಜು ಎಲ್ಲ ಮಾಡಿದ್ವಿ. ಅನ್ನ ಎಲ್ಲನೂ ಚಿಕನ್ ಮಾಡಿದ್ದು. ಚಿಕನ್ ಶುದ್ಧ ಮಾಡ್ತೀವಿ. ಚಿಕನ್ ನಿಲ್ಲಿಸ್ಬಿಟ್ಟಿವಿ. ಚಿಕನ್ ಕೊಡ್ಬೇಕು. ಜಾಸ್ತಿ ರಿಸ್ಕ್ ಆಗ್ತಿದೆ. ಹೌದು, ರಿಸ್ಕ್ ಆಗುತ್ತೆ. ಚಿಕನ್ನು ಮಾಡ್ತಿದ್ದು. ಇವಾಗ ಚಿಕನ್ ಕೊಡ್ತೀವಿ. ಇನ್ನು ಭಕ್ತಾದಿಗಳು ಅರ್ಕೆ ರೂಪದಲ್ಲಿ ಗೋಲ್ಕೋಕ್ ಹಾಕ್ಬಿಡಿ ಅಂತ ಮೆಸೇಜ್ ಕೊಟ್ಟಿದ್ವಿ. ಕಾಸ್ನ ಅವರು ಚಿಕನ್ ಕೊಡೋ ಬದಲು ಹೌದು ಅವ್ರೇನು ಅವ್ರದ್ದು 10,000 ಕೋಳಿ ಬರೋದು ಏನು ಹಸ ಮಾಡಿ, 10,000 ಬರೋದು ಏನು ಹಸ ಮಾಡಿರಿ. ಒಂದು ಅದು ಕ್ಲೀನ್ ಮಾಡಕ್ಕಾಗದೆ ಈ ಬಿಸಿಲಿಗೆ ಒಂದು 500-600 ಸೊತ್ತೆ ಹೋಗಿರೋದು. ಸತ್ತೋಗ್ಬಿಡೋದು. ಹಾಗಾಗಿ ಅದು ಯಾರಿಗೂ ತೊಂದರೆ ಆಗೋದು ಬೇಡ, ಅದು ಏನು ಇದಾಗೋದು ಬೇಡ ಅಂದ್ಬಿಟ್ಟು. ಹೌದು ಹೌದು. ಆಮೇಲೆ ಕ್ಲೀನಿಂಗ್ ಎಲ್ಲ ಮಾಡ್ಬೇಕಾದ್ರೆ ಒಂಚೂರು ಹಿಂಸೆ ಆಗುತ್ತೆ ಇತ್ತು. ಅದಕ್ಕೋಸ್ಕರ ಈ ತರ. ಆಮೇಲೆ ಕ್ಲೀನ್ ಮಾಡೋರು ಅಚ್ಚುಕಟ್ಟಾಗಿ ಮಾಡಬೇಕು. ಜನ ನೋಡಿದ್ರು ಅಸಹ್ಯ ಪಡ್ತಾರೆ. ಅದಕ್ಕೆ ಏನು ಬೇಡ, ಈ ಕೆಲಸ ಮಾಡಿ. ಇದು ಇವಾಗ ಇದು ಸ್ಟಾರ್ಟ್ ಆಗಿ 31 ವರ್ಷ ಆಯ್ತು. 30 ವರ್ಷದ ಹಿಂದೆ ಅವಾಗ ಶುಭ ಕಾರ್ಯಕ್ರಮ ಅವಾಗ ಯಾವ ತರ ಇತ್ತು? ಹಿಂದೆ ಕೊಂಡಾಯವು, ಕರ್ಗ ತರವು, ಆರತಿ ಕೊಡವು, ನೆಮ್ಮದಿ ತಗೊಳ್ಳವು, ತೇರು ಎಳೆದ್ಬಿಟ್ಟು ನೆಮ್ಮದಿ ತಗೋತ. ಈ ದೇವಸ್ಥಾನ ಕಟ್ಟಿದ್ವಿ ಪರ ಮಾಡಕ್ಕೆ ಇರ್ಕೊಂಡು ಪರ ಇರಲಿಲ್ಲ. ಎಷ್ಟು ಕೆಜಿ ರೈಸ್ ಹಾಕಿರೋದು ನೀವು ಇವತ್ತು? ಹಣ ಏನಿಲ್ಲ ಅಂದ್ರೆ 30 ಕ್ವಿಂಟಲ್ ಮಾಡ್ತೀವಿ. ಏನಿಲ್ಲ ಅಂದ್ರೆ 40ರಿಂದ 45 ಸಾವಿರ ಜನ ಅನ್ನದಾನ ಸ್ವೀಕರಿಸ್ತಾರೆ. ಸುತ್ತಮುತ್ತ 40 ಹಳ್ಳಿ ಜನ ಬರ್ತಾರೆ. ಅದು ಗುಲ್ಬರ್ಗ ಆ ಕಡೆಯಿಂದ ಬಂದು ಅರಕೆ ಮರಿಗಳನ್ನ ಬಿಟ್ಟು ಇಲ್ಲಿ ಅನ್ನದಾನವನ್ನು ಸ್ವೀಕರಿಸ್ಕೊಂಡು ಹೋಗ್ತಾರೆ. 12ವರೆಗೆ ಮಹಾಮಂಗಳಾರತಿ ಮತ್ತು ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಯಾವ ಊರಲ್ಲಿ ನಡೀತಾ ಇರೋದು? ಮಲ್ಲಂಕುಪ್ಪೆ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಅಣ್ಣ ಇದು ರೈಸ್ ಎಷ್ಟು ಕೆಜಿ ಹಾಕಿದ್ದೀರಿ ಈಗ? ಅಣ್ಣ ಏನಿಲ್ಲ ಅಂದ್ರೆ ಈಗ ಒಂದು 50 ಕ್ವಿಂಟಲ್ ಹಾಕಿದ್ದೀವಿ. ಈ ದೇವಸ್ಥಾನ ಕಟ್ಟಿದ್ವಿ ಪರ ಮಾಡಕ್ಕೆ ಇರ್ಕೊಂಡು ಪರ ಇರಲಿಲ್ಲ. ಸುಮ್ಮನೆ ಅದೇ ತರ ಮಾಡ್ಕೊಂತಿದ್ರಿ. ಅವಾಗ ಪ್ರಸಾದ ಇರಲಿಲ್ಲ, ಪ್ರಸಾದ ಕೊಡ್ತಿರಲಿಲ್ಲ. ಆದ್ರೆ ಯಾರ ಭಕ್ತಾದಿಗಳು ಬಂದ್ರೆ ಮನೆ ಕರ್ಕೋಗಿ ಊಟಕ್ಕೆ ಬಿಡ್ತಿದ್ದು. ಒಂದು ಮನೆಗೆ 5 ಜನ 6 ಜನ. ಅಂದ್ರೆ ಈಗ ನೀವು ಮನೆಗೆ ಕರ್ಕೊಂಡು ಹೋಗ್ತಿದ್ರಿ ಅಂತಂದ್ರಲ್ಲ, ಇವಾಗ ನೀವು ಮನೇಲಿ ಮರಿ ಹೊಡಿತಿದ್ರ? ಮರಿ ಹೊಡಿಲ್ಲ. ನಾವು ಬುಧವಾರ ಕಳೆಯುಂಟು ಮರಿ ಹೊಡಂಗಿಲ್ಲ. ವೆಜ್ ಊಟ ಇಲ್ಲೇ ಮಾಡಿಸ್ತಾರೆ. ಇಲ್ಲೇ ದೇವಸ್ಥಾನ ಹೊರಗಡೆ ಬಂದವ್ರಿಗೆಲ್ಲ ಇಲ್ಲೇ ಮಾಡಿ ಸಿಗ್ತೀವಿ. ನಾವು ಬುಧವಾರ ಕಳೆಯುಂಟು ಅದು ಮುಟ್ಟಕ್ಕಿಲ್ಲ. ಸೋಮವಾರ ನೈಟು ಊಟ ಉಂಟು ಅಷ್ಟೇ. ಸೋಮವಾರ ನೈಟು ಉಂಟು. ಇವಾಗಲೂ ನಾಷ್ಟ ಉಂಟು, ಸಂಜೆಗಿಂಟು ಊಟ ಉಂಟು. ಇವತ್ತು ಇದೆಯಲ್ಲ ನೋಡಿ, ಇದು ಜ್ವಾಳ ಹಾಗೆ ಪೈನಾಪಲ್ಲು, ಮೂಸಂಬಿಯಿಂದ ಮಾಡಿರುವಂಥ ಮಾವಿನ ಹಣ್ಣು ಕೂಡ ಇದೆ. ಕಾಯಿ ಮಾವಿನ ಮಾವಿನಕಾಯಿ ಕಾಯಿಗೆ ಯಾವ ಥರ ಹಣ್ಣಿನ ಒಂದು ಡಿಸೈನ್ ಮಾಡೋರು. ಆ್ಯಕ್ಚುಲಿ ಹಣ್ಣು ತರಕಾರಿಗಳಿಂದ ಇದು ನೋಡಿ, ಫ್ಲವರ್ಗಳು ನೋಡಿ, ಚೆಂಡು ಹೂವನ ಚೆಂಡು ಹೂವು.
ಗರ್ಭಗುಡಿ ನೋಡೋಕ್ಕೆ 2 ಕಣ್ಣು ಸಾಲದು, ಆ ರೇಂಜ್ ಮಾಡಿ ಚೆನ್ನಾಗಿದೆ ನೋಡಿ. ಇಲ್ಲಿ ಯಾರ ರೇಂಜಿಗೆ ಬೈತೈತೆ ಅಂತ. ಯಪ್ಪ ನಿಂತ್ಕೊಳಕ್ಕಾಗ್ತಿಲ್ಲ ಗುರು, ನಿಂತ್ಕೊಳಕ್ಕಾಗ್ತಿಲ್ಲ. ನನ್ನ ಬ್ಯಾಚ್ ಬೆಂದಂಗೆ ಹಂಗೆ ಮಾಡ್ಕೊ ಹೋಯ್ತಾವ್ರು ಇವರು. ಇನ್ನೂ ಕಡಿತಾನೆ ಅವ್ರೆ, ಇನ್ನೂ ಮಾಡ್ತಾನೆ ಅವ್ರೆ. ಯಪ್ಪ ಸಂಜೆವರೆಗೂ ಮುಗಿಯಂಗೆ ಕಾಣಲ್ಲ ಇದು. ಇದೆಲ್ಲ ಹೆಚ್ಚು ಕಮ್ಮಿ ಎಷ್ಟಿದೆ ಅಂತಂದ್ರೆ ಪಾತ್ರೆ ಸಿಕ್ಕಾಪಟ್ಟೆ ದೊಡ್ಡದಿದೆ ಇದು. ನೀವು ವಿಡಿಯೋದಲ್ಲಿ ನೋಡಕ್ಕೆ ಚಿಕ್ಕದ್ ಕಾಣಿಸ್ತದೆ. ಒಂದು ಪಾತ್ರೆಯಲ್ಲಿ ಇದರಲ್ಲಿ 4,000 ಜನ ಊಟ ಮಾಡ್ಬೋದು ಅಂತ. ಇದರಲ್ಲಿ 4,000. ಯಪ್ಪ ಇಲ್ಲೇನು ಕಾಣಿಸ್ತಿದ್ಯೋ ಇದೆಲ್ಲ ಪೂರ್ತಿ ಮಟನೇ. ಇದೆಲ್ಲ ಮಟನೇ ಪೂರ್ತಿ. ಇಷ್ಟು ಕೂಡ ಎಲ್ಲಿ ನೋಡಿದ್ರು ಬರೀ ಮಟನೇ ಕಾಣಿಸುತ್ತೆ. ಇಲ್ಲಿ ಹೊಡಿತಾವ್ರೆ ಓಸಿ ಮಟನಿಲ್ಲ, ಎಲ್ಲ ಪೂರ್ತಿ ಮಟನೇ ಇದು. ಸ್ಟಾರ್ಟ್ ಊಟ.
ಸಿಕ್ಕಾಬಟ್ಟೆ ಜನ ಗುರು ದೇವರಣ್ಣ ಜಗಳ ಆಡೋದೊಂದು ಬಾಕಿ ಅನ್ಕೊಳ್ಳಿ. ಜಗಳನೂ ಆಡ್ತವ್ರೆ ಅಂದ್ರೆ ಏನ್ ಲೆಕ್ಕಾಚಾರ ಯಪ್ಪ ಸೈಕು ಜನ ಅಂತೂ ಜನ ಸೀಟ್ಗೋಸ್ಕರ ನಾವು ಕೂಡ ಹೆಂಗ್ ನಿಂತಿದ್ದೀವಿ ನೋಡ್ರಿ ಇಲ್ಲಿ. ನೋಡಿ ಇಲ್ಲಿ ಇದ್ದಕ್ಕೆ ಇದಾಗ್ಬಿಟ್ರೆ ತೆಗಿ ಆರಾಮಾಗಿ ಊಟ ಮಾಡೋಕ್ಕಾಗಲ್ಲ ಏನಿಲ್ಲ ಗುರು ಆರಾಮಾಗಿ ಊಟ ಇಲ್ಲಿ ಕುತ್ಕೊಂತೀನಿ ಇಲ್ಲಿ ಕುತ್ಕೊಂತೀನಿ. ಅಣ್ಣ ದಯವಿಟ್ಟು ಯಾಕೆ ಊಟ ಮಾಡೋ ಕಡೆ ಜನ ಸಿಕ್ಕಾಬಟ್ಟೆ ಜನ ಅವ್ರೆ ಅಂತ ಅನ್ಕೊಂಡೆ ಗುರು. ಊರು ಬಿಟ್ಟು ಆಚೆಗೆ ಬಂದರು ಜನ ಅಂತರೂ ಯಪ್ಪ ರೋಡ್ ಅಂತೂ ಖಾಲಿನೇ ಇರಲಿಲ್ಲ. ನಾವಂತೂ ಗಾಡೀಲಿ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಸ್ಟ್ರಗಲ್ ಪಟ್ಟು ಜಾಗನೂ ಇಲ್ಲ ಏನೂ ಇಲ್ಲ ಅಷ್ಟೊಂದು ಜನ ತುಂಬಿದ್ರು. ಒಟ್ಟಿನಲ್ಲಿ ಈ ಹಬ್ಬಕ್ಕೆ ಬಂದು ನನಗಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಮರ್ಯಾದೆ ಕಮೆಂಟ್ ಮಾಡಿ. ಸೊ ಇದೇ ಥರ ವೀಡಿಯೋಗಳು ಹೆಚ್ಚು ಬರ್ತಾ ಇರುತ್ತೆ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.